ಅವತ್ತು ಇಂಟರ್ ಕಾಲೇಜ್ ಫೆಸ್ಟ್ನಲ್ಲಿ ನಮ್ಮ ಶೋ ಮುಗಿಸಿ ಫ್ರೆಂಡ್ಸ್ ಜೊತೆಗೆ ಹರಟೆ ಹೊಡಿತಿರ್ಬೇಕಾದ್ರೆ ಸ್ವಾತಿನ ಅಲ್ಲಿ ನೋಡಿ ಫಸ್ಟ್ ಲುಕ್ಕಲ್ಲೇ ಫಿದಾ ಆಗೋದೆ. ಅವತ್ತಿನಿಂದ ನನ್ನ ಮನಸ್ಸು ಒದ್ದಾಡ್ತಾ ಇತ್ತು. ಲೋ ಗಿರಿ, ಏನೋ ಇವತ್ತು ಇಷ್ಟೊತ್ತಾದ್ರೂ ಸ್ವಾತಿ ಬಂದಿಲ್ಲ? ಲೋ ಮಗ, ಇವತ್ತು ಬಸ್ಸು ಆಬ್ಸೆಂಟು, ಹಂಗಾಗಿ ಅವಳು ಬರಲ್ಲ ಅನ್ಸುತ್ತೆ. ಸುಮ್ಮನೆ ನೀವು ಕಾಯ್ದು ವೇಸ್ಟು. ಅವಳು ಬಂದೇ ಬರ್ತಾಳೆ, ನನ್ನ ಸೆನ್ಸ್ ಹೇಳ್ತಾ ಇದೆ. ಹೇಯ್, ಬಂದ್ಲು 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 ಬಂದ್ಲು. ನನ್ನ ಮಕ್ಕಳ ನಿಮ್ಮ ಮಾತು ಕೇಳ್ಕೊಂಡು ನಾನು ಹೋಗಿದ್ರೆ ಅಷ್ಟೇ ಇವತ್ತು. ಹೇಯ್, ಬಂದ್ರು ಬಂದ್ರು ಬಂದ್ರು. ಅವಳು ನೋಡಲ್ಲ, ಇವ್ನು ಬಿಡಲ್ಲ. ಈಗ ಸಮಾಧಾನನ? ತೃಪ್ತಿ ಆಯ್ತಪ್ಪ? 6 ತಿಂಗಳಿಂದ ಇದೇ ಆಗ್ತಿರೋದು. ಅವಳು ಮಾತ್ರ ನಿನ್ನ ಕಡೆ ನೋಡ್ತಾ ಇಲ್ಲ, ನೀನು ಮಾತ್ರ ಹಲ್ಕಿಸ್ಕೊಂಡು ಅವಳನ್ನೇ ನೋಡ್ತಿರ್ತೀಯ. ಲವ್ ವರ್ಕೌಟ್ ಆಗಲ್ಲ ಕಣೋ, ಬಿಟ್ಟಾಕೋ. ಎಷ್ಟು ದಿವಸ ಅಂತ ಕಾಯ್ತೀಯೋ? ಟ್ರೈ ಅಂಟಿಲ್ ಯು ಮೊದಲ ಕೆಲಸ ಮಾಡು. ಹೋಗ. ಏನ ಅವಳು ಮತ್ತೆ ಹೊರಗಡೆ ಬಂದು ನೋಡ್ಕೊಂಡು ಹೋದ್ಲು ಕಣೋ. ಯಾರು? ಇನ್ಯಾರು? ಸ್ವಾಧೀನಪ್ಪ. ನೋಡು, ಸಾಯ್ಸಾಕ್ಬಿಡ್ತೀನಿ. ಕರೆಕ್ಟಾಗಿ ಹೇಳು. ನನ್ನ ಸ್ವಾತಿ ಬಂದು ನನ್ನ ನೋಡಿದ್ಲಾ? ಎಷ್ಟು ಸತಿ ಹೇಳ್ಬೇಕು? ನಮ್ಮ ಅಮ್ಮನೇ ನೋಡಿದ್ಲು, ನಮ್ಮ ಅಜ್ಜಿ ಅಣ್ಣಗಳು. ಅವಳು ಮತ್ತೆ ತಿರುಗಿ ನೋಡಿದ್ದನ್ನ ನಾನು ಇದೇ ಕಣ್ಣಲ್ಲಿ ನೋಡಿದ್ನಮ್ಮ. ಕರೆಕ್ಟಾ? ಕರೆಕ್ಟು. ನನ್ನ ಸ್ವಾತಿ ಬಂದ ನೋಡ್ಲು. ಇಷ್ಟು ದಿವಸ ಅಲ್ದಿದ್ದು ಇವತ್ತು ರಿಸಲ್ಟ್ ಸಿಕ್ತೋ. ನೋಡ್ದೆ ಅಂತ ಹೇಳ್ದೆ, ಇವತ್ತೆಲ್ಲ ತಿರುಗಿ ನೋಡ್ತಾನೆ ಇಲ್ವಲ್ಲ? ನೋಡ್ತಳಿರೋ ಗ್ಯಾರಂಟಿ ಅವಳು ನೋಡ್ತಾಳೆ ಕಣೋ. ನೀನ್ ಮಾತ್ರ ಆ ಕಡೆ ಈ ಕಡೆ ನೋಡ್ದೆ ಅವಳನ್ನೇ ನೋಡ್ತಾ ಇರು. ಆಮೇಲೆ ಅವಳು ತಿರುಗಿ ನೋಡಿದಾಗ ನೀನ್ ನೋಡ್ದೆ ನಾನ್ ನೋಡಿಲ್ಲ ಅಂತ ಮಾತ್ರ ನಮ್ ಜೀವ ತಿನ್ಬೇಡ. ಲೈ, ಅವಳು ತಿರುಗಿದಾಗ ಅವಳು ಮುಂದೆ ಹೋಗಿ ನಿಂತ್ಕೊಂಡು ಧೈರ್ಯವಾಗಿ ಐ ಲವ್ ಯು ಅಂತ ಹೇಳ್ಬಿಡ. ಆಮೇಲೆ ಏನಾಗುತ್ತೋ ಆಗ್ಲಿ, ಆಮೇಲೆ ನೋಡ್ಕೋಣ. ಆಮೇಲೆ ಹೆಚ್ಚು ಕಮ್ಮಿ ಆಗಿ ಜನ ಎಲ್ಲ ಸೇರ್ಕೊಂಡು ನಮಗ್ ಗುಸ ಇಟ್ರೆ ನೋಡಕ್ ನಾವೇ ಇರಲ್ಲ. ಮಗ, ಪಾಸಿಟಿವ್ ಆಗಿ ಥಿಂಕ್ ಮಾಡ ಮಗ. ಆ ಹುಡುಗಿ ಇವತ್ತು ತಿರುಗಿ ನೋಡ್ತಾಳೆ. ಆ ನಂಬಿಕೆ ನನ್ಗಿದೆ ಮಗ. ಹೌದಾ? ಹಂಗಂತೀಯ? ಗ್ಯಾರಂಟಿ. ನಂಬಿಕೆ ನನಗೂ ಇದೆ. ಡೌಟಾ? ಇಲ್ಲ, ಗ್ಯಾರಂಟಿ ಗ್ಯಾರಂಟಿ. ನನ್ ಮಕ್ಕಳ ನನ್ ಸಮಾಧಾನಗೋಸ್ಕರ, ನನ್ ಖುಷಿಗೋಸ್ಕರ ಸುಳ್ಳು ಹೇಳ್ತೀರಾ? ಇಷ್ಟ ದಿನ ನೋಡ್ದೆ ಇದ್ದವಳು ಇವತ್ತೆಂಗೋ ನೋಡ್ದಾಳೆ. ಏನ್ ನನ್ ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೀನ? ಕಾಣ್ತಾ ಇದೆಯಾ? ಲೈ, ಹೂ ಆಡೋದಾಗಿದ್ರೆ ಇಷ್ಟೊತ್ತಿಗೆ ನಿನ್ ಕಿವಿನಲ್ಲಿ ಒಂದು ಫ್ಲವರ್ ಶೋನೇ ನಡೆದೋಗ್ಬಿಡೋದು. ಅದಕ್ಕೆ 6 ತಿಂಗಳು ಬೇಕಾಗಿಲ್ಲ ಕಣ. ನಿಜವಾಗ್ಲೂ ಹೇಳ್ತೀನ, ಅವಳು ನಿನ್ನ ನೋಡ್ಕೊಂಡು ನಕ್ಕೊಂಡು ಹೋಗ್ಬಿಟ್ಲು ಮಗ. ನಿಜಾನ? ಇವು ನಾಣಗಳು ನಿಜ. ನಮ್ಮ ತಾಯಣ್ಣ ನಿಜ ಕಣ, ನಮ್ಮ ಅಮ್ಮನ ನಿಜ ಕಣ.
ಅವಳು ಬೇಕು ಅಂತಾನೆ ಬಿಡಿಸ್ಕೊಂಡು ಹೋಗಿದ್ದಾಳೆ ಕಣೋ. ಏ ತಗೊಂಬ ಹೋಗು. ಹಾ ತಗೊಳಪ್ಪ ನೋಡ್ಕೊ. ಲೇ ಏನೋ ಇದು ಕೋಟೆ ಚಿತ್ರ ಬರ್ತಿದ್ದಾಳೆ. ಮಿಸ್ಟರ್ ಕೆಪೂರ್ಸ್, ಸ್ವಲ್ಪ ಮೇಲ್ಗಡೆ ನೋಡಿ, ಅಲ್ಲಿ ಗಡಿಯಾರ ಇದೆ, 10 ಅಂತಿದೆ. ಅಂದ್ರೆ ಕೋಟೆ ಹತ್ರ ಬಂದು ಮೀಟ್ ಮಾಡು ಅಂತನಾ? ನೀನು ಒಬ್ಬ ಲವ್ವರ, ಒಂದಲ್ಲ ಎರಡಲ್ಲ 6 ತಿಂಗಳಿಂದ ನನ್ ಹಿಂದಿಂದೇನೆ ಅಲಿತಿದ್ಯಲ್ಲ. ನಾನ್ ಎಲ್ ಹೋದ್ರು ಅಲ್ಲೇ ಬರ್ತೀಯ, ಕುಂತ್ರೆ ಕೂರ್ತ್ಯಾ, ನಿಂತ್ರೆ ನಿಲ್ತ್ಯಾ. ಹಾ, ಅಷ್ಟೊಂದಿಷ್ಟ ನಾನು ಅಂದ್ರೆ ಅಲ್ವೋ? ಲವ್ ಮಾಡ್ತಿರೋ ಹುಡ್ಗಿನ ಮಾತಾಡ್ಸಕ್ಕೆ ಮೀಟರ್ ಇಲ್ದೇ ಇರೋನು ಅದ್ ಹೇಗೋ ನನ್ನ ಲವ್ ಮಾಡ್ತೀಯಾ? ನಾನಾಗ್ ನಾನೇ ನಿನ್ನ ನೋಡಿ ಸ್ಮೈಲ್ ಮಾಡಿ ಮಾತಾಡ್ಸಕ್ ಕರೆಯೋವರ್ಗೂ ನೀನಾಗ್ ನೀನೇ ಮೇಲ್ ಬಿದ್ದು ಮಾತಾಡ್ಸಲ್ಲ ಅಲ್ವಾ? ಯಾಕ್ ನನ್ಕಂಡ್ರೆ ಅಷ್ಟೊಂದ್ ಭಯನಾ? ಇವತ್ ಹೇಳ್ತ್ಯಾ ನಾಳೆ ಹೇಳ್ತ್ಯಾ ಅಂತ ನಾನು ಎಷ್ಟ್ ದಿನ ಅಂತ ಕಾಯಿಲೆ ಹೇಳು? ಕಾಲೇಜ್ ಫೆಸ್ಟ್ ಅಲ್ಲಿ ನಿನ್ ಪರ್ಫಾರ್ಮೆನ್ಸ್ ನೋಡೆ ನಾನ್ ಫುಲ್ ಫಿದಾ ಆಗೋದೆ ಕಣೋ. ಮೊದ್ಲು ಲವ್ ಎಟ್ ಫಸ್ಟ್ ಸೈಟ್ ಆಗಿದ್ದು ನಿನ್ಗಲ್ಲ, ನನ್ಗೆ. ಅವತ್ತ ಫೆಸ್ಟ್ ಅಲ್ಲಿ ನಾನ್ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿದ್ದೆ. ನಿನ್ನ ನೋಡ್ದಾಗ್ಲೇ ಮನ್ಸೋತೆ, ಆದ್ರೆ ನಿನ್ ಮನ್ಸ್ ಕದ್ದು ನಾನ್ ಗೆದ್ದೆ. ನಾನಾಗ್ ನಾನೇ ನಿನ್ ಹತ್ರ ಬಂದು ಲವ್ ಪ್ರಪೋಸ್ ಮಾಡೋಣ ಅನ್ಕೊಳ್ಳೋ ಅಷ್ಟ್ರಲ್ಲಿ ನೀನೇ ನನ್ ಹಿಂದೆ ಬಿದ್ದಿದ್ದೆ. ನನ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳಕ್ಕೆ ನಿನ್ ಫ್ರೆಂಡ್ ಐಶ್ವರ್ಯನ ನನ್ ಹತ್ರ ಕಳಿಸ್ದೆ. ಎಲ್ಲ ಗೊತ್ತಿದ್ ನಾನು ನಿನ್ ಒದ್ದಾಟ ನೋಡ್ತಾ ಒಳ್ಗೆ ಖುಷಿ ಪಡ್ತಾ ಹೊರಗಡೆ ಫುಲ್ ಪೋಸ್ ಕೊಡ್ತಿದ್ದೆ. ಇಷ್ಟು ದಿನ ನನ್ ಎದೆಗೂಡಲ್ಲಿ ನಿನ್ ಪ್ರೀತಿನ್ ಬಚ್ಚಿಟ್ಕೊಂಡ್ ಕಾಯ್ತಿದ್ದು ಈ ದಿನಕ್ಕೆ. ಹೇ, ಎಷ್ಟು ಲವ್ ಮಾಡ್ತೀಯ ನೀನನ್ನ? ಹಾ, ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ನಾನ್ ರೈಲಿಗೆ ತಲೆ ಕೊಡು ಅಂತೀನಿ, ಕೊಟ್ಬಿಡ್ತೀಯಾ? ನಾನ್ ಬೆಟ್ಟದ ಮೇಲಿಂದ ಬೀಳು ಅಂತೀನಿ, ಬಿದ್ಬಿಡ್ತೀಯಾ? ಹೇಳು. ಹಾ, ನಾನ್ ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಬೈ ಚಾನ್ಸ್ ನಾನಿನ್ನ ನೋಡಿ ಸ್ಮೈಲ್ ಮಾಡದೆ ಹೋಗಿದ್ರೆ ಲೈಫ್ ಲಾಂಗ್ ಹೀಗೆ ಇರ್ತಿದ್ಯಾ, ಇಲ್ಲ ಬೇಜಾರಾಗಿ ಬೇರೆ ಹುಡ್ಗಿ ಕಾಳು ಹಾಕ್ತಿದ್ಯಾ? ನನ್ಗಿಂತಲೂ ಸಖತ್ತಾಗಿ, ಸೆಕ್ಸಿಯಾಗಿ, ಕ್ಯೂಟ್ ಆಗಿ, ಸ್ಲಿಮ್ ಆಗಿರೋ ಹುಡುಗಿನ ಕ್ಯಾಚ್ ಹಾಕೊಳ್ಳೋ ಪ್ಲಾನ್ ಮಾಡಿ ಅಡ್ಡ ಚೇಂಜ್ ಮಾಡಿ ಬೇರೆ ಕಾಲೇಜ್ ಕಡೆ ಏನಾದ್ರೂ ಕಾಣಿಸ್ಕೊಂಡಿದ್ದಿದ್ರೆ ಅಲ್ಲೇ ಬಂದು ಚಾಕು ಚುಚ್ಚಿ ಸಾಯಿಸ್ಬಿಡ್ತಿದ್ದೆ.